ಇವತ್ತು ಸೆಲ್ ಚಾಪ್ಟರ್ದು ಕಂಟಿನ್ಯೂಷನ್ ಪಾರ್ಟ್ ಸೆಲ್ ಆರ್ಗನಲ್ಸ್ಗಳ ಬಗ್ಗೆ ಸ್ಟಡಿ ಮಾಡೋಣ. ನಮ್ಮ ಬಾಡಿಯಲ್ಲಿ ಹೇಗೆ ಆರ್ಗನ್ಸ್ಗಳಿರುತ್ತೆ ಅದೇ ರೀತಿ ಸೆಲ್ನ ಒಳಗಡೆ ಆರ್ಗನಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಸೊ ಆ ಒಂದು ಆರ್ಗನಲ್ಸ್ಗಳ ಸ್ಟ್ರಕ್ಚರ್ ಹೇಗಿರುತ್ತೆ, ಹಾಗೆ ಏನು ಫಂಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ನಾನು ಹೇಳೋದನ್ನೆಲ್ಲ ನೀವು ಒಂದು ಬುಕ್ ಮತ್ತು ಪೆನ್ ತೊಗೊಂಡು ನೋಟ್ ಮಾಡ್ಕೊತಾ ಹೋಗಿ, ಹಾಗೆ NCERT ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೆಫರ್ ಮಾಡಿ. ಫಸ್ಟ್ ಸೆಲ್ ಆರ್ಗನಲ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಬಗ್ಗೆ ಸ್ಟಡಿ ಮಾಡೋಣ. ಈ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ್ಯೂಕ್ಲಿಯಸ್ನ ಸುತ್ತ ಪ್ರೆಸೆಂಟ್ ಇರುತ್ತೆ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಸೆಂಟರಲ್ಲಿ ನ್ಯೂಕ್ಲಿಯಸ್ ಇದೆ, ಅದರ ಸುತ್ತ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪ್ರೆಸೆಂಟ್ ಇದೆ. ಈಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದು ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಈ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಇರೋ ಇಂಟ್ರಾಸೆಲ್ಯುಲಾರ್ ಸ್ಪೇಸ್ನ 2 ಕಂಪಾರ್ಟ್ಮೆಂಟ್ಸ್ಗಳಾಗಿ ಡಿವೈಡ್ ಮಾಡಿದ್ದಾರೆ. ಒಂದು ಲ್ಯೂಮಿನಲ್ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಲ್ಯೂಮಿನಲ್. ಲ್ಯೂಮಿನಲ್ ಅಂತ ಹೇಳಿದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಒಳಗಡೆ ಇರುವಂತಹ ಒಂದು ಸ್ಪೇಸ್, ಹಾಗೆ ಎಕ್ಸ್ಟ್ರಾ ಲ್ಯೂಮಿನಲ್ ಅಂತ ಹೇಳಿದ್ರೆ ಸೈಟೋಪ್ಲಾಸಮ್. ಸೊ ಏನು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಈ ರೀತಿಯಾಗಿ ಇರುತ್ತೆ, ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಒಳಗಡೆ ಇರುವಂತಹ ಒಂದು ಸ್ಪೇಸ್ನ ಲ್ಯೂಮಿನಲ್ ಅಂತ ಹೇಳಿ ಕರಿತೀವಿ. ಹಾಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಹೊರಗಡೆ ಇರುವಂತಹ ಒಂದು ಸೈಟೋಪ್ಲಾಸಮ್, ಅದನ್ನ ಎಕ್ಸ್ಟ್ರಾ ಲ್ಯೂಮಿನಲ್ ಅಂತ ಹೇಳಿ ಕರಿತೀವಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ 3 ಸ್ಟ್ರಕ್ಚರ್ಸ್ಗಳಿಂದ ಕಂಪೋಸ್ಡ್ ಆಗಿರುತ್ತೆ. ಆ ಸ್ಟ್ರಕ್ಚರ್ಸ್ಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ಸಿಸ್ಟರ್ನೆ, ಟಿಬ್ಯೂಲ್ಸ್ ಮತ್ತೆ ವೆಸಿಕಲ್. ಈ 3 ಸ್ಟ್ರಕ್ಚರ್ಸ್ಗಳು ಸೇರ್ಕೊಂಡು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಈ ಪಿಕ್ಚರಲ್ಲಿ ನೀವು ಸಿಸ್ಟರ್ನೆ, ಟಿಬ್ಯೂಲ್ಸ್ ಹಾಗೆ ವೆಸಿಕಲ್ಗಳ ಒಂದು ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡ್ಬೋದು. ಸಿಸ್ಟರ್ನೆ ಬಂದು ಫ್ಲಾಟ್ ಅಂಡ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್. ಓಕೆ, ಈ ರೀತಿಯಾಗಿ ನ್ಯೂಕ್ಲಿಯಸ್ನ ಸುತ್ತ ಪ್ರೆಸೆಂಟ್ ಇರುತ್ತೆ. ಹಾಗೆ ಟಿಬ್ಯೂಲ್ಸ್ ಬಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್, ಇದು ಲಿಪಿಡ್ ಮತ್ತೆ ಸ್ಟೀರಾಲ್ ಸಿಂಥೆಸಿಸ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಹಾಗೆ ವೆಸಿಕಲ್ ಸ್ಪೆರಿಕಲ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಈ ಒಂದು ವೆಸಿಕಲ್ಸ್ಗಳು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಂದ ಪ್ರೋಟೀನ್ಸ್ ನ ತಗೊಂಡೋಗಿ ಗಾಲ್ಜಿ ಕಾಂಪ್ಲೆಕ್ಸ್ ಗೆ ಕೊಡೋ ಅಂತ ಒಂದು ಕೆಲಸನ ಮಾಡುತ್ತೆ. ಈ ಪಿಕ್ಚರ್ ಅಲ್ಲಿ ನೀವು ಸಿಸ್ಟರ್ನೆ ಮತ್ತೆ ಟಿಬ್ಯೂಲ್ಸ್ ಗಳ ಒಂದು ಸ್ಟ್ರಕ್ಚರ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು. ನೋಡಿ, ಇದು ಫ್ಲಾಟ್ ಅಂಡ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಏನಿದೆ ಇದು ಸಿಸ್ಟರ್ನೆ, ಹಾಗೆ ಇದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್, ಅದನ್ನ ನಾವು ಟಿಬ್ಯೂಲ್ಸ್ ಅಂತ ಹೇಳಿ ಕರಿತೀವಿ. 2 ಟೈಪ್ಸ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಸ್ಗಳಿದೆ. ಒಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಹಾಗೆ ಇನ್ನೊಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿದ್ರೆ ಇದು ಟಿಬ್ಯೂಲ್ಸ್ ಹಾಗೆ ವೆಸಿಕಲ್ಸ್ ಇಂದ ಫಾರ್ಮೇಷನ್ ಆಗಿರುತ್ತೆ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿದ್ರೆ ಇದು ಸಿಸ್ಟರ್ನೆ, ರೈಬೋಸೋಮ್ಸ್ ಮತ್ತೆ ಟಿಬ್ಯೂಲ್ಸ್ ಇಂದ ಫಾರ್ಮೇಷನ್ ಆಗಿರುತ್ತೆ. ಸ್ಮೂತ್ ಎಂಡೋಪ್ಲಾಸ್ಮಿಕ್ ಅಲ್ಲಿ ರೈಬೋಸೋಮ್ಸ್ಗಳು ಆಬ್ಸೆಂಟ್ ಇರೋದ್ರಿಂದ ಪ್ರೋಟೀನ್ ಸಿಂಥಸಿಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ರೈಬೋಸೋಮ್ಸ್ಗಳಿರೋದ್ರಿಂದ ಇದು ಪ್ರೋಟೀನ್ ನ ಸಿಂಥಸಿಸ್ ಮಾಡುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದು ಮೇನ್ ಫಂಕ್ಷನ್ಸ್ ಏನು ಅಂತ ನೋಡೋದಾದ್ರೆ, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪ್ರೋಟೀನ್ ಸಿಂಥಸಿಸ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಹಾಗೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಲಿಪಿಡ್ ಸಿಂಥಸಿಸ್ ಆಗುತ್ತೆ. ಅನಿಮಲ್ಸ್ ಅಲ್ಲಿ ಲಿಪಿಡ್ ಲೈಕ್ ಸ್ಟೀರಾಯ್ಡ್ ಹಾರ್ಮೋನ್ಸ್ಗಳು ಸಿಂಥಸೈಸ್ ಆಗುತ್ತೆ. ನೆಕ್ಸ್ಟ್ ಸೆಲ್ ಆರ್ಗನಲ್ ಗಾಲ್ಜಿ ಆಪರೇಟರ್ಸ್ ನ ಬಗ್ಗೆ ಸ್ಟಡಿ ಮಾಡೋಣ. ಕೆಮಿಲಿಯೋ ಗಾಲ್ಜಿ ಅನ್ನೋರು ಕ್ಯಾಟ್ ಮತ್ತೆ ಔಲ್ನ ಒಂದು ನರ್ವ್ ಸೆಲ್ ಅಲ್ಲಿ ಫಸ್ಟ್ ಟೈಮ್ ಗಾಲ್ಜಿ ಬಾಡೀಸ್ ಗಳನ್ನ ಅಬ್ಸರ್ವ್ ಮಾಡ್ತಾರೆ. ಈ ಒಂದು ಗಾಲ್ಜಿ ಆಪರೇಟರ್ಸ್ ಅಥವಾ ಗಾಲ್ಜಿ ಬಾಡೀಸ್ ಗಳು ಎಲ್ಲಾ ಯುಕ್ಯಾರಿಯೋಟಿಕ್ ಸೆಲ್ಸ್ ಅಲ್ಲೂ ಕೂಡ ಪ್ರೆಸೆಂಟ್ ಇರುತ್ತೆ. ಬಟ್ ಆದ್ರೆ ಮೇಲ್ ಗ್ಯಾಮೆಟ್, ಮೆಮಲಿಯನ್ RBC, ಬ್ರಯೋಫೈಟ್ಸ್, ಪ್ಲಾಂಟ್ಸ್ ಗಳ ಒಂದು ಸೀವ್ ಟ್ಯೂಬ್ ಹಾಗೆ ಟೆರಿಡೋಫೈಟ್ಸ್, ಇಷ್ಟು ಸೆಲ್ಸ್ ಗಳನ್ನ ಬಿಟ್ಟು ಇನ್ನ ಎಲ್ಲಾ ಯುಕ್ಯಾರಿಯೋಟಿಕ್ ಸೆಲ್ಸ್ ಗಳಲ್ಲೂ ಕೂಡ ಈ ಒಂದು ಗಾಲ್ಜಿ ಆಪರೇಟರ್ಸ್ ಅಥವಾ ಗಾಲ್ಜಿ ಬಾಡೀಸ್ ಪ್ರೆಸೆಂಟ್ ಇರುತ್ತೆ. ಗಾಲ್ಜಿ ಆಪರೇಟರ್ಸ್ ಸಿಂಗಲ್ ಆಗಿರುತ್ತೆ ಅಥವಾ ಸಿಂಗಲ್ ಕನೆಕ್ಟೆಡ್ ಕಾಂಪ್ಲೆಕ್ಸ್ ನ ರೀತಿ ಪ್ರೆಸೆಂಟ್ ಇರುತ್ತೆ. ಗಾಲ್ಜಿ ಬಾಡೀಸ್ ಗಳು ಅನ್ಕನೆಕ್ಟೆಡ್ ಯೂನಿಟ್ಸ್ ನ ರೀತಿ ಇದ್ರೆ ಅದನ್ನ ಡಿಕ್ಟಿಯೋಸೋಮ್ಸ್ ಅಂತ ಹೇಳಿ ಕರಿತೀವಿ. ಈ ಒಂದು ಗಾಲ್ಜಿ ಆಪರೇಟರ್ಸ್ 4 ಡಿಫರೆಂಟ್ ಸ್ಟ್ರಕ್ಚರ್ಸ್ ಇಂದ ಫಾರ್ಮೇಷನ್ ಆಗಿರುತ್ತೆ. ಅದು ಯಾವ್ಯಾವ ಸ್ಟ್ರಕ್ಚರ್ಸ್ಗಳು ಅಂತ ನೋಡೋದಾದ್ರೆ ಸಿಸ್ಟರ್ನೆ, ವೆಸಿಕಲ್ಸ್, ಟಿಬ್ಯೂಲ್ಸ್ ಹಾಗೆ ವ್ಯಾಕ್ಯೂಲ್ಸ್. ಈ 4 ಸ್ಟ್ರಕ್ಚರ್ಸ್ಗಳು ಸೇರ್ಕೊಂಡು ಗಾಲ್ಜಿ ಆಪರೇಟರ್ಸ್ ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಈ ಒಂದು ಪಿಕ್ಚರ್ ಅಲ್ಲಿ ನೀವು ಸಿಸ್ಟರ್ನೆ ಮತ್ತೆ ವೆಸಿಕಲ್ಸ್ ಗಳನ್ನ ಅಬ್ಸರ್ವ್ ಮಾಡಬಹುದು. ಸಿಸ್ಟರ್ನೆ ಡಿಸ್ಕ್ ಶೇಪ್ಡ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸ್ಗಳು. ಸೊ ಇದು 0.5 ಮೈಕ್ರೋಮೀಟರ್ ಇಂದ 1 ಮೈಕ್ರೋಮೀಟರ್ ಅಷ್ಟು ಡಯಾಮೀಟರ್ ಇರುತ್ತೆ. ಸಿಸ್ಟರ್ನೆಗಳು ಒಂದಕ್ಕೊಂದು ಪ್ಯಾರಲಲ್ ಆಗಿ ಅರೇಂಜ್ ಆಗಿರುತ್ತೆ. ಬೇರೆ ಬೇರೆ ಗಾಲ್ಜಿ ಕಾಂಪ್ಲೆಕ್ಸ್ ಅಲ್ಲಿ ಬೇರೆ ಬೇರೆ ನಂಬರ್ ಅಲ್ಲಿ ಸಿಸ್ಟರ್ನೆಗಳು ಪ್ರೆಸೆಂಟ್ ಇರುತ್ತೆ. ಗಾಲ್ಜಿ ಕಾಂಪ್ಲೆಕ್ಸ್ ಅಲ್ಲಿ 2 ಎಂಡ್ ಇರುತ್ತೆ ಅಥವಾ 2 ಫೇಸ್ ಇರುತ್ತೆ. ಒಂದು ಕಾನ್ವೆಕ್ಸ್ ಸಿಸ್ ಫೇಸ್ ಅಥವಾ ಇದನ್ನ ಫಾರ್ಮಿಂಗ್ ಫೇಸ್ ಅಂತ ಹೇಳಿ ಕರೀತಾರೆ. ಇನ್ನೊಂದು ಕಾನ್ಕೇವ್ ಟ್ರಾನ್ಸ್ ಫೇಸ್ ಅಥವಾ ಇದನ್ನ ಮೆಚೂರಿಂಗ್ ಫೇಸ್ ಅಂತ ಹೇಳಿ ಕರೀತಾರೆ. ಓಕೆ, ಈ ಒಂದು ಸಿಸ್ ಫೇಸ್ ಮತ್ತೆ ಟ್ರಾನ್ಸ್ ಫೇಸ್ ಗಾಲ್ಜಿ ಕಾಂಪ್ಲೆಕ್ಸ್ ಅಲ್ಲಿ ಯಾವ ಒಂದು ರೀಜನ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತ ನೋಡೋದಾದ್ರೆ ಇದು ಸಿಸ್ ಫೇಸ್. ಓಕೆ, ನ್ಯೂಕ್ಲಿಯಸ್ ನ ಕಡೆಗೆ ಫೇಸ್ ಮಾಡಿರುತ್ತೆ. ನ್ಯೂಕ್ಲಿಯಸ್ ನ ಕಡೆಗೆ ಇದು ಕಾನ್ಸೆಂಟ್ರಿಕಲ್ ಆಗಿ ಅರೇಂಜ್ ಆಗಿರುತ್ತೆ. ಹಾಗೆ ಇದು ಟ್ರಾನ್ಸ್ ಫೇಸ್. ಈ ಒಂದು ಟ್ರಾನ್ಸ್ ಫೇಸ್ ಪ್ಲಾಸ್ಮಾ ಮೆಂಬ್ರೇನ್ ನ ಕಡೆಗೆ ಫೇಸ್ ಮಾಡಿರುತ್ತೆ. ಈ ಒಂದು ಸಿಸ್ ಫೇಸ್ ನ ಮುಖಾಂತರ ವೆಸಿಕಲ್ಸ್ ಗಳು ಎಂಟರ್ ಆಗುತ್ತೆ. ಹಾಗೆ ಟ್ರಾನ್ಸ್ ಫೇಸ್ ನ ಮುಖಾಂತರ ವೆಸಿಕಲ್ಸ್ ಗಳು ಎಕ್ಸಿಟ್ ಆಗುತ್ತೆ. ಗಾಲ್ಜಿ ಕಾಂಪ್ಲೆಕ್ಸ್ ನ ಮೇನ್ ಫಂಕ್ಷನ್ಸ್ ಗಳೇನು ಅಂತ ನೋಡೋದಾದ್ರೆ ಪ್ಯಾಕೇಜಿಂಗ್ ಆಫ್ ಮೆಟೀರಿಯಲ್ಸ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಂದ ಬಂದಿರುವಂತಹ ಒಂದು ಪ್ರೋಟೀನ್ಸ್ ಗಳನ್ನ ಪ್ಯಾಕೇಜಿಂಗ್ ಮಾಡುವಂತ ಒಂದು ಕೆಲಸ ಮಾಡುತ್ತೆ. ಹಾಗೆ ಗಾಲ್ಜಿ ಕಾಂಪ್ಲೆಕ್ಸ್ ಅಲ್ಲಿ ಗ್ಲೈಕೋ ಪ್ರೋಟೀನ್ಸ್ ಮತ್ತೆ ಗ್ಲೈಕೋ ಲಿಪಿಡ್ಸ್ ಗಳು ಫಾರ್ಮೇಷನ್ ಆಗುತ್ತೆ.
ನೆಕ್ಸ್ಟ್ ಸೆಲ್ ಆರ್ಗನಲ್ ಲೈಸೋಸೋಮ್ಸ್. ಈ ಒಂದು ಲೈಸೋಸೋಮ್ಸ್ಗಳು ಗಾಲ್ಜಿ ಆಪರೇಟಸ್ ಇಂದ ಫಾರ್ಮೇಷನ್ ಆಗಿರುತ್ತೆ. ಇದರ ಒಳಗಡೆ ಹೈಡ್ರೋಲೈಟಿಕ್ ಎನ್ಸೈಮ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಈ ಒಂದು ಹೈಡ್ರೋಲೈಟಿಕ್ ಎನ್ಸೈಮ್ಸ್ಗಳು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಯಾವ್ಯಾವ ಹೈಡ್ರೋಲೈಟಿಕ್ ಎನ್ಸೈಮ್ಸ್ಗಳು ಪ್ರೆಸೆಂಟ್ ಇರುತ್ತೆ ಅಂತ ನೋಡೋದಾದ್ರೆ ಲೈಪೇಸಸ್, ಪ್ರೋಟಿಯೇಸಸ್ ಮತ್ತೆ ಕಾರ್ಬೋಹೈಡ್ರೇಸಸ್ ಅನ್ನೋ ಒಂದು ಎನ್ಸೈಮ್ಸ್ಗಳು ಲೈಸೋಸೋಮ್ನ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಇದು ಅಸಿಡಿಕ್ pH ಅಲ್ಲಿ ಆಕ್ಟಿವ್ ಆಗಿರುತ್ತೆ. ಲೈಸೋಸೋಮ್ಸ್ಗಳನ್ನು ಸೂಸೈಡಲ್ ಬ್ಯಾಗ್ಸ್ ಅಂತ ಹೇಳಿ ಕರೀತಾರೆ. ಯಾಕೆ ಇದನ್ನ ಸೂಸೈಡಲ್ ಬ್ಯಾಗ್ ಅಂತ ಹೇಳಿ ಕರೀತಾರೆ ಅಂತ ನೋಡೋದಾದ್ರೆ ಇದರ ಒಳಗಡೆ ಏನು ಡೈಜೆಸ್ಟಿವ್ ಎನ್ಸೈಮ್ಸ್ಗಳು ಪ್ರೆಸೆಂಟ್ ಇರುತ್ತೆ, ಆ ಒಂದು ಡೈಜೆಸ್ಟಿವ್ ಎನ್ಸೈಮ್ಸ್ ಸೆಲ್ನ ಒಳಗಡೆ ಇರುವಂಥ ಒಂದು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ನ ಕೂಡ ಬ್ರೇಕ್ ಡೌನ್ ಮಾಡುವಂಥ ಒಂದು ಎಬಿಲಿಟಿನ ಹೊಂದಿರುತ್ತೆ. ಹಾಗೆ ಓನ್ ಸೆಲ್ನ ಡೆಸ್ಟ್ರಾಯ್ ಮಾಡುವಂಥ ಒಂದು ಕೆಪಾಸಿಟಿ ಕೂಡ ಆ ಒಂದು ಡೈಜೆಸ್ಟಿವ್ ಎನ್ಸೈಮ್ಸ್ಗಳಿಗೆ ಇರುತ್ತೆ. ಆದ್ರಿಂದ ಲೈಸೋಸೋಮ್ಸ್ನ ಸೂಸೈಡ್ ಬ್ಯಾಗ್ಸ್ ಅಂತ ಹೇಳಿ ಕರಿತೀವಿ. ಲೈಸೋಸೋಮ್ಸ್ಗಳು ಎಲ್ಲ ಅನಿಮಲ್ಸ್ಗಳಲ್ಲೂ ಇರುತ್ತೆ ಎಕ್ಸೆಪ್ಟ್ ಆರ್ಬಿಸಿಸ್ ಗಳನ್ನ ಬಿಟ್ಟು ಪ್ಲಾಂಟ್ಸ್ ಮತ್ತೆ ಫಂಗೈಯಲ್ಲಿ ವ್ಯಾಕ್ಯೂಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಈ ಒಂದು ವ್ಯಾಕ್ಯೂಲ್ಸ್ ಲೈಸೋಸೋಮ್ನ ಒಂದು ಫಂಕ್ಷನ್ ಕ್ಯಾರಿ ಮಾಡುತ್ತೆ. ನೆಕ್ಸ್ಟ್ ಸೆಲ್ ಆರ್ಗನಲ್ ವ್ಯಾಕ್ಯೂಲ್ಸ್. ಈ ಒಂದು ವ್ಯಾಕ್ಯೂಲ್ಸ್ನ ಮೆಂಬ್ರೇನ್ ಬೌಂಡ್ ಸ್ಪೇಸ್ ಅಂತ ಹೇಳಿ ಕರಿತೀವಿ. ಅಂದರೆ ಒಂದು ಸ್ಪೇಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಔಟರ್ ಮೆಂಬ್ರೇನಿಂದ ಸರೌಂಡ್ ಆಗಿರುತ್ತೆ, ಔಟರ್ ಮೆಂಬ್ರೇನ್ ಅಥವಾ ಒಂದು ಔಟರ್ ಲೇಯರಿಂದ. ಓಕೆ, ಆದ್ರಿಂದ ವ್ಯಾಕ್ಯೂಲ್ನ ಮೆಂಬ್ರೇನ್ ಬೌಂಡ್ ಸ್ಪೇಸ್ ಅಂತ ಹೇಳಿ ಕರಿತೀವಿ. ಈ ಒಂದು ವ್ಯಾಕ್ಯೂಲ್ನ ಒಳಗಡೆ ಏನಿರುತ್ತೆ ಅಂತ ನೋಡೋದಾದ್ರೆ ಅದರ ಒಳಗಡೆ ವಾಟರ್ ಇರ್ಬೋದು, ಅಥವಾ ಸ್ಯಾಪ್ ಇರ್ಬೋದು, ಅಥವಾ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ಗಳು, ಇಲ್ಲ ಅಂದರೆ ಪ್ಲಾಂಟ್ಸಿಗೆ ಬೇಡದೇ ಇರುವಂಥ ಒಂದು ಮೆಟೀರಿಯಲ್ಸ್ಗಳನ್ನೆಲ್ಲ ಈ ಒಂದು ವ್ಯಾಕ್ಯೂಲ್ಸ್ ಅದರ ಒಳಗಡೆ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಈ ಒಂದು ವ್ಯಾಕ್ಯೂಲ್ ಮೆಂಬ್ರೇನಿಂದ ಕವರ್ ಆಗಿರುತ್ತೆ ಅಂತ ನೋಡಿದ್ವಿ ಅಲ್ವಾ. ಆ ಒಂದು ಮೆಂಬ್ರೇನ್ನ ಟೋನೋಪ್ಲಾಸ್ಟ್ ಅಂತ ಹೇಳಿ ಕರಿತೀವಿ. ಟೋನೋಪ್ಲಾಸ್ಟ್ ಸಿಂಗಲ್ ಔಟರ್ ಲೇಯರ್, ಓಕೆ, ವ್ಯಾಕ್ಯೂಲ್ನ ಕವರ್ ಮಾಡಿರುವಂಥ ಒಂದು ಮೆಂಬ್ರೇನ್. ಪ್ಲಾಂಟ್ ಸೆಲ್ಲಲ್ಲಿ 90% ಅಷ್ಟು ವಾಲ್ಯೂಮ್ ವ್ಯಾಕ್ಯೂಲ್ಸ್ನೇ ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಓಕೆ, ಒಂದು ಪ್ಲಾಂಟ್ ಸೆಲ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಆಲ್ಮೋಸ್ಟ್ 90% ಅಷ್ಟು ಸ್ಪೇಸು ಈ ಒಂದು ವ್ಯಾಕ್ಯೂಲೇ ಪ್ರೆಸೆಂಟ್ ಇರುತ್ತೆ. 4 ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯಾಕ್ಯೂಲ್ಸ್ ಇದೆ. ಸ್ಯಾಪ್ ವ್ಯಾಕ್ಯೂಲ್, ಫುಡ್ ವ್ಯಾಕ್ಯೂಲ್, ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಮತ್ತು ಏರ್ ವ್ಯಾಕ್ಯೂಲ್. ಫಸ್ಟ್ ಒನ್ ಸ್ಯಾಪ್ ವ್ಯಾಕ್ಯೂಲ್. ಸ್ಯಾಪ್ ವ್ಯಾಕ್ಯೂಲ್ ಅಂತ ಹೇಳಿದ್ರೆ ವ್ಯಾಕ್ಯೂಲ್ನ ಒಳಗಡೆ ಎಲ್ಲ ಸ್ಯಾಪ್ ಪ್ರೆಸೆಂಟ್ ಇರುತ್ತೆ. ಅಂದರೆ ಸ್ಯಾಪ್ ಅಂದರೆ ಫ್ಲೂಯಿಡ್. ಆ ಒಂದು ಫ್ಲೂಯಿಡ್ ವಾಟರ್, ಶುಗರ್ ಮತ್ತು ಸಾಲ್ಟಿಂದ ಫಾರ್ಮೇಷನ್ ಆಗಿರುತ್ತೆ. ಸೊ ಈ ಒಂದು ಫ್ಲೂಯಿಡಿಂದ ವ್ಯಾಕ್ಯೂಲ್ ಫಿಲ್ಡ್ ಆಗಿದ್ರೆ ಅದನ್ನು ನಾವು ಸ್ಯಾಪ್ ವ್ಯಾಕ್ಯೂಲ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಬಂದು ಫುಡ್ ವ್ಯಾಕ್ಯೂಲ್. ಸೊ ಫುಡ್ ವ್ಯಾಕ್ಯೂಲ್ ಅಂತ ಹೇಳಿದ್ರೆ ಸ್ಟೊಮಕ್ನ ರೀತಿ. ಇದರ ಒಳಗಡೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಫುಡ್ ಪಾರ್ಟಿಕಲ್ಸ್ನೆಲ್ಲ ಡೈಜೆಸ್ಟ್ ಮಾಡುತ್ತೆ. ಡೈಜೆಸ್ಟ್ ಮಾಡಿ ಫುಡ್ ಪಾರ್ಟಿಕಲ್ಸಿಂದ ನ್ಯೂಟ್ರಿಯೆಂಟ್ಸ್ನ ಸೈಟೋಪ್ಲಾಸಮಿಗೆ ರಿಲೀಸ್ ಮಾಡುತ್ತೆ. ನೆಕ್ಸ್ಟ್ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್. ಈ ಒಂದು ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ನ ಮೇನ್ ಫಂಕ್ಷನ್ ಏನು ಅಂತ ಹೇಳಿದ್ರೆ ಆಸ್ಮೋ ರೆಗ್ಯುಲೇಷನ್. ಅಂದರೆ ಸೆಲ್ ಒಳಗಡೆ ಎಷ್ಟು ವಾಟರ್ ಇರಬೇಕು, ಹಾಗೆ ಸೆಲ್ ಹೊರಗಡೆ ಎಷ್ಟು ವಾಟರ್ ಇದೆ, ಅದನ್ನೆಲ್ಲ ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಬ್ಯಾಲೆನ್ಸ್ ಮಾಡುತ್ತೆ. ಏರ್ ವ್ಯಾಕ್ಯೂಲ್. ಈ ಒಂದು ಏರ್ ವ್ಯಾಕ್ಯೂಲ್ ಮೇನ್ ಆಗಿ ಬಯಾನ್ಸಿಗೆ ಹೆಲ್ಪ್ ಮಾಡುತ್ತೆ. ಬಯಾನ್ಸಿ ಅಂತ ಹೇಳಿದ್ರೆ ವಾಟರ್ನ ಮೇಲೆ ಫ್ಲೋಟ್ ಆಗೋದಕ್ಕೆ ಈ ಒಂದು ಏರ್ ವ್ಯಾಕ್ಯೂಲ್ ಹೆಲ್ಪ್ ಮಾಡುತ್ತೆ. ಟೋನೋಪ್ಲಾಸ್ಟ್ ಅಕ್ರಾಸ್ ದ ಮೆಂಬ್ರೇನ್ ಅಯಾನ್ಸ್ ಮತ್ತೆ ಮೆಟೀರಿಯಲ್ಸ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥ ಒಂದು ಫಂಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ. ಈ ಒಂದು ಟೋನೋಪ್ಲಾಸ್ಟ್ ಅಲ್ಲಿ ಅಗೇನೆಸ್ಟ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಮೆಟೀರಿಯಲ್ಸ್ಗಳು ಟ್ರಾನ್ಸ್ಫರ್ ಆಗುತ್ತೆ. ಅಗೇನೆಸ್ಟ್ ದ ಕಾನ್ಸಂಟ್ರೇಷನ್ ಮೆಟೀರಿಯಲ್ಗಳು ಟ್ರಾನ್ಸ್ಫರ್ ಆಗಬೇಕು ಅಂತ ಹೇಳಿದ್ರೆ ಎನರ್ಜಿ ಬೇಕಾಗುತ್ತೆ. ಸೊ ಇಲ್ಲಿ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ನ ಮುಖಾಂತರ ಅಗೇನೆಸ್ಟ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಮೆಟೀರಿಯಲ್ಸ್ಗಳು ಅಕ್ರಾಸ್ ದ ಟೋನೋಪ್ಲಾಸ್ಟ್ ಮೆಂಬ್ರೇನ್ ವ್ಯಾಕ್ಯೂಲ್ನ ಒಳಗಡೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಅಮೀಬಾದಲ್ಲಿ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಇರುತ್ತೆ, ಹಾಗೆ ಪ್ರೊಟಿಸ್ಟಾದಲ್ಲಿ ಫುಡ್ ವ್ಯಾಕ್ಯೂಲ್ಗಳು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಸೆಲ್ ಆರ್ಗನಲ್ ಮೈಟೋಕಾಂಡ್ರಿಯಾ. ಈ ಒಂದು ಮೈಟೋಕಾಂಡ್ರಿಯಾ ಪ್ರೋಕ್ಯಾರಿಯೋಟ್ಸ್ ಹಾಗೆ ಮೆಚೂರ್ RBC ಸೆಲ್ಸ್ಗಳಲ್ಲಿ ಆಬ್ಸೆಂಟ್ ಆಗಿರುತ್ತೆ. ಇದನ್ನ ಪವರ್ ಹೌಸ್ ಆಫ್ ಸೆಲ್ ಅಂತ ಹೇಳಿ ಕರೀತಾರೆ. ಯಾಕೆ ಪವರ್ ಹೌಸ್ ಆಫ್ ಸೆಲ್ ಅಂತ ಹೇಳಿ ಕರೀತಾರೆ ಅಂತ ನೋಡೋದಾದ್ರೆ ಈ ಒಂದು ಮೈಟೋಕಾಂಡ್ರಿಯಾದಲ್ಲಿ ಎನರ್ಜಿ ಅಥವಾ ATP ಸಿಂಥಸೈಸ್ ಆಗುತ್ತೆ. ಆದ್ರಿಂದ ಈ ಒಂದು ಮೈಟೋಕಾಂಡ್ರಿಯಾನ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಹೇಳಿ ಕರಿತೀವಿ. ಈ ಒಂದು ಮೈಟೋಕಾಂಡ್ರಿಯಾ ಸಿಲಿಂಡ್ರಿಕಲ್ ಸಾಸೇಜ್ ಲೈಕ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಮೈಟೋಕಾಂಡ್ರಿಯಾದಲ್ಲಿ 2 ಮೆಂಬ್ರೇನ್ಸ್ ಇರುತ್ತೆ. ಒಂದು ಔಟರ್ ಮೆಂಬ್ರೇನ್ ಹಾಗೆ ಇನ್ನೊಂದು ಇನ್ನರ್ ಮೆಂಬ್ರೇನ್. ಇನ್ನರ್ ಮೆಂಬ್ರೇನ್ ನ ಒಂದು ಲ್ಯೂಮೆನ್ ನ 2 ಆಕ್ವಿಯಸ್ ಕಂಪಾರ್ಟ್ಮೆಂಟ್ಸ್ ಗಳಾಗಿ ಡಿವೈಡ್ ಮಾಡಬಹುದು. ಒಂದು ಔಟರ್ ಕಂಪಾರ್ಟ್ಮೆಂಟ್ ಹಾಗೆ ಇನ್ನೊಂದು ಇನ್ನರ್ ಕಂಪಾರ್ಟ್ಮೆಂಟ್. ಇದೆರಡು ಕಂಪಾರ್ಟ್ಮೆಂಟ್ಸ್ ಗಳು ಆಕ್ವಿಯಸ್ ಫ್ಲೂಯಿಡ್ ಇಂದ ಫಿಲ್ಡ್ ಆಗಿರುತ್ತೆ. ಮೈಟೋಕಾಂಡ್ರಿಯಾದ ಔಟರ್ ಮೆಂಬ್ರೇನ್ ಆರ್ಗನೆಲ್ ನ ಒಂದು ಬೌಂಡ್ರಿಯನ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಸೊ ಈ ರೀತಿಯಾಗಿ ಆರ್ಗನ್ದು ಬೌಂಡ್ರಿ ಏನಿರುತ್ತೆ ಅದನ್ನ ಔಟರ್ ಮೆಂಬ್ರೇನ್ ಫಾರ್ಮೇಷನ್ ಮಾಡಿಕೊಡುತ್ತೆ. ಹಾಗೆ ಇನ್ನರ್ ಮೆಂಬ್ರೇನ್ ನ ಒಂದು ಲ್ಯೂಮೆನ್ ನ 2 ಆಕ್ವಿಯಸ್ ಕಂಪಾರ್ಟ್ಮೆಂಟ್ಸ್ ಗಳಾಗಿ ಡಿವೈಡ್ ಮಾಡಿದರೆ ಔಟರ್ ಕಂಪಾರ್ಟ್ಮೆಂಟ್ ಮತ್ತೆ ಇನ್ನರ್ ಕಂಪಾರ್ಟ್ಮೆಂಟ್. ಈ 2 ಕಂಪಾರ್ಟ್ಮೆಂಟ್ ಗಳಲ್ಲಿ ಆಕ್ವಿಯಸ್ ಫ್ಲೂಯಿಡ್ ಪ್ರೆಸೆಂಟ್ ಇರುತ್ತೆ.
ಇನ್ನರ್ ಮೆಂಬ್ರೇನ್ನ ಒಳಗಡೆ ಡೆನ್ಸ್ ಹೋಮೋಜಿನಸ್ ಸಬ್ಸ್ಟೆನ್ಸ್ ಇರುತ್ತೆ, ಅದನ್ನ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಹಾಗೆ ಇನ್ನರ್ ಮೆಂಬ್ರೇನಲ್ಲಿ ಇರುವಂತಹ ಒಂದು ಇನ್ಫೋಲ್ಡಿಂಗ್ಸ್ನ ಕ್ರಿಸ್ಟೆ ಅಂತ ಹೇಳಿ ಕರಿತೀವಿ. ಈ ಪಿಕ್ಚರ್ ಅಲ್ಲಿ ನೀವು ಮೈಟೋಕಾಂಡ್ರಿಯಾ ಹೇಗಿರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು. ನೋಡಿ, ಔಟರ್ ಮೆಂಬ್ರೇನ್ ಇರುತ್ತೆ, ಹಾಗೆ ಇನ್ನರ್ ಮೆಂಬ್ರೇನ್. ಔಟರ್ ಮೆಂಬ್ರೇನ್ ಆರ್ಗನೆಲ್ನ ಒಂದು ಬೌಂಡ್ರಿಯನ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಇನ್ನರ್ ಮೆಂಬ್ರೇನ್ನ ಒಳಗಡೆ ಡೆನ್ಸ್ ಹೋಮೋಜಿನಸ್ ಸಬ್ಸ್ಟೆನ್ಸ್ ಇರುತ್ತೆ, ಅದನ್ನ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಹಾಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇನ್ನರ್ ಮೆಂಬ್ರೇನ್ ಅಲ್ಲಿ ಫೋಲ್ಡಿಂಗ್ಸ್ಗಳು ಪ್ರೆಸೆಂಟ್ ಇದೆ. ಈ ಒಂದು ಫೋಲ್ಡಿಂಗ್ಸ್ನ ಕ್ರಿಸ್ಟೆ ಅಂತ ಹೇಳಿ ಕರಿತೀವಿ. ಇದು ಮೈಟೋಕಾಂಡ್ರಿಯಾದ ಒಂದು ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಕ್ರಿಸ್ಟೆ ಒಳಗಡೆ ಆಕ್ಸಿಸೋಮ್ಸ್ಗಳು ಅಥವಾ ಎಲಿಮೆಂಟರಿ ಪಾರ್ಟಿಕಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಓಕೆ, ಇದನ್ನ F0 F1 ಪಾರ್ಟಿಕಲ್ಸ್ ಅಂತ ಹೇಳಿ ಕೂಡ ಕರಿತೀವಿ. ಇದು ATP ಅಥವಾ ಎನರ್ಜಿ ಸಿಂಥಸೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೈಟೋಕಾಂಡ್ರಿಯಾದ ಮ್ಯಾಟ್ರಿಕ್ಸ್ನ ಒಳಗಡೆ ಸರ್ಕ್ಯುಲರ್ DNA ಪ್ರೆಸೆಂಟ್ ಇರುತ್ತೆ, ಹಾಗೆ ಫ್ಯೂ RNA ಮಾಲಿಕ್ಯೂಲ್ಸ್ಗಳಿರುತ್ತೆ. ರೈಬೋಸೋಮ್ ಕೂಡ ಪ್ರೆಸೆಂಟ್ ಇರುತ್ತೆ, 70S ರೈಬೋಸೋಮ್. ಹಾಗೆ ಪ್ರೋಟೀನ್ ಸಿಂಥೆಸಿಸ್ಗೆ ಬೇಕಾಗಿರುವಂಥ ಒಂದು ಕಾಂಪೊನೆಂಟ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಈ ಒಂದು ಮೈಟೋಕಾಂಡ್ರಿಯಾ ಫಿಷನ್ನ ಮುಖಾಂತರ ಡಿವೈಡ್ ಆಗುವಂಥ ಒಂದು ಕೇಪಬಿಲಿಟಿನ ಕೂಡ ಹೊಂದಿರುತ್ತೆ. ನೆಕ್ಸ್ಟ್ ಸೆಲ್ ಆರ್ಗನಲ್ ಪ್ಲಾಸ್ಟಿಡ್ಸ್. ಈ ಒಂದು ಪ್ಲಾಸ್ಟಿಡ್ಸ್ ಯೂಗ್ಲಿನಾಯ್ಡ್ಸ್ ಮತ್ತು ಪ್ಲಾಂಟ್ಸ್ ಸೆಲ್ಗಳಲ್ಲಿ ಪ್ರೆಸೆಂಟ್ ಇರುತ್ತೆ. ಪ್ಲಾಸ್ಟಿಡ್ಸ್ನ ಒಳಗಡೆ ಪಿಗ್ಮೆಂಟ್ಸ್ ಇರುತ್ತೆ. ಈ ಒಂದು ಪಿಗ್ಮೆಂಟ್ಸ್ ಪ್ಲಾಂಟ್ಸಿಗೆ ಸ್ಪೆಸಿಫಿಕ್ ಕಲರ್ನ ಕೊಡುತ್ತೆ. ಪ್ಲಾಸ್ಟಿಡ್ಸ್ನ 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ: ಕ್ಲೋರೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್, ಹಾಗೆ ಲ್ಯೂಕೋಪ್ಲಾಸ್ಟ್. ಲ್ಯೂಕೋಪ್ಲಾಸ್ಟ್ ಇದು ಕಲರ್ಲೆಸ್ ಆಗಿರುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಪಿಗ್ಮೆಂಟ್ ಪ್ರೆಸೆಂಟ್ ಇರೋದಿಲ್ಲ. ಪ್ಲಾಂಟ್ಸಲ್ಲಿ ನಾನ್ ಗ್ರೀನ್ ಸೆಲ್, ಯಾವ ಒಂದು ಸೆಲ್ಸ್ಗಳು ನಾನ್ ಗ್ರೀನ್ ಆಗಿರುತ್ತೆ ಆ ಸೆಲ್ಸ್ಗಳಲ್ಲಿ ಈ ಒಂದು ಲ್ಯೂಕೋಪ್ಲಾಸ್ಟ್ ಪ್ರೆಸೆಂಟ್ ಇರುತ್ತೆ. ಲ್ಯೂಕೋಪ್ಲಾಸ್ಟ್ನ ಮೇನ್ ಫಂಕ್ಷನ್ ಬಂದು ಫುಡ್ ಸ್ಟೋರೇಜ್. ಇದು ಫುಡ್ನ ಸ್ಟೋರೇಜ್ ಮಾಡಿ ಇಟ್ಕೊಂಡಿರುತ್ತೆ. ಯಾವ್ಯಾವ ಫುಡ್ ಸ್ಟೋರೇಜ್ ಮಾಡಿ ಇಟ್ಕೊಂಡಿರುತ್ತೆ ಅನ್ನೋದ್ರ ಮೇಲೆ 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾರೆ: ಅಮೈಲೋಪ್ಲಾಸ್ಟ್, ಎಲಿಯೋಪ್ಲಾಸ್ಟ್ ಮತ್ತು ಎಲ್ಯುರೋಪ್ಲಾಸ್ಟ್. ಅಮೈಲೋಪ್ಲಾಸ್ಟ್ ಸ್ಟಾರ್ಚ್ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ, ಎಲಿಯೋಪ್ಲಾಸ್ಟ್ ಫ್ಯಾಟ್ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ, ಹಾಗೆ ಎಲ್ಯುರೋಪ್ಲಾಸ್ಟ್ ಪ್ರೋಟೀನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ನೆಕ್ಸ್ಟ್ ಕ್ಲೋರೋಪ್ಲಾಸ್ಟ್. ಈ ಒಂದು ಕ್ಲೋರೋಪ್ಲಾಸ್ಟ್ಗಳು ಗ್ರೀನ್ ಕಲರಲ್ಲಿ ಇರುತ್ತೆ, ಕ್ಲೋರೋಫಿಲ್ ಪಿಗ್ಮೆಂಟ್ನ ಹೊಂದಿರುತ್ತೆ. ಇದರ ಮೇನ್ ಫಂಕ್ಷನ್ ಅಂತ ಹೇಳಿದ್ರೆ ಇನಾರ್ಗ್ಯಾನಿಕ್ ರಾ ಮೆಟೀರಿಯಲ್ಸ್ಗಳನ್ನು ಬಳಸ್ಕೊಂಡು ಫುಡ್ನ ಸಿಂಥಸೈಸ್ ಮಾಡೋದು ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಇನಾರ್ಗ್ಯಾನಿಕ್ ರಾ ಮೆಟೀರಿಯಲ್ಸ್ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್, ಇದನ್ನ ಬಳಸ್ಕೊಂಡು ಸನ್ಲೈಟ್ನ ಪ್ರೆಸೆನ್ಸಲ್ಲಿ ಫುಡ್ನ ಸಿಂಥಸೈಸ್ ಮಾಡುತ್ತೆ. ಕ್ರೋಮೋಫೋರ್ಸ್ ಅಂತ ಹೇಳಿದ್ರೆ ಪಿಗ್ಮೆಂಟ್ಸ್ಗಳನ್ನು ಹೊಂದಿರುವಂತಹ ಒಂದು ಸೆಲ್ಸ್ಗಳು. ಇದು ನಾನ್ ಗ್ರೀನ್ ಆಲ್ಗೆಗಳಲ್ಲಿ ಪ್ರೆಸೆಂಟ್ ಇರುತ್ತೆ. ನಾನ್ ಗ್ರೀನ್ ಆಲ್ಗೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ರೆಡ್ ಆಲ್ಗೆ ಮತ್ತು ಬ್ರೌನ್ ಆಲ್ಗೆ. ರೆಡ್ ಆಲ್ಗೆಯ ಒಳಗಡೆ ರೋಡೋಪ್ಲಾಸ್ಟ್ ಪ್ರೆಸೆಂಟ್ ಇರುತ್ತೆ. ಈ ಒಂದು ರೋಡೋಪ್ಲಾಸ್ಟ್ ಅಲ್ಲಿ ರೆಡ್ ಕಲರ್ ಪಿಗ್ಮೆಂಟ್ ಇರುತ್ತೆ, ಅದು ಆಲ್ಗೆಗೆ ರೆಡ್ ಕಲರ್ನ ಪ್ರೊವೈಡ್ ಮಾಡುತ್ತೆ. ಹಾಗೆ ಬ್ರೌನ್ ಕಲರ್ ಆಲ್ಗೆಯ ಒಳಗಡೆ ಫಿಯೋಪ್ಲಾಸ್ಟ್ ಇರುತ್ತೆ. ಫಿಯೋಪ್ಲಾಸ್ಟ್ ಬ್ರೌನ್ ಕಲರ್ ಪಿಗ್ಮೆಂಟ್ನ ಹೊಂದಿರುತ್ತೆ. ಆ ಒಂದು ಬ್ರೌನ್ ಕಲರ್ ಪಿಗ್ಮೆಂಟ್ ಆಲ್ಗೆಗೆ ಬ್ರೌನ್ ಕಲರ್ನ ಕೊಡುತ್ತೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ಲಾಂಟ್ಸ್ಗಳು ಗ್ರೀನ್ ಕಲರ್ ಇರುತ್ತೆ. ಪ್ಲಾಂಟ್ಸ್ಗಳು ಗ್ರೀನ್ ಕಲರ್ ಇರೋದಕ್ಕೆ ಕಾರಣ ಈ ಒಂದು ಕ್ಲೋರೋಪ್ಲಾಸ್ಟ್. ಈ ಒಂದು ಕ್ಲೋರೋಪ್ಲಾಸ್ಟ್ನ ಒಳಗಡೆ ಏನು ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ ಇದು ಪ್ಲಾಂಟ್ಸ್ಗಳಿಗೆ ಗ್ರೀನ್ ಕಲರ್ನ ಕೊಡುತ್ತೆ. ನೆಕ್ಸ್ಟ್ ಕ್ರೋಮೋಪ್ಲಾಸ್ಟು ಯೆಲ್ಲೋ ಅಥವಾ ರೆಡಿಶ್ ಕಲರಲ್ಲಿ ಇರುತ್ತೆ. ಇದರ ಒಳಗಡೆ ಕೆರಾಟಿನಾಯ್ಡ್ ಪಿಗ್ಮೆಂಟ್ಸ್ ಪ್ರೆಸೆಂಟ್ ಇರುತ್ತೆ. ಸೊ ಈ ಒಂದು ಕೆರಾಟಿನಾಯ್ಡ್ ಪಿಗ್ಮೆಂಟ್ಸ್ ಪ್ರೆಸೆಂಟ್ ಇರೋದ್ರಿಂದ ಇದು ಯೆಲ್ಲೋ ಅಥವಾ ರೆಡಿಶ್ ಕಲರಲ್ಲಿ ಇರುತ್ತೆ. ಇದು ಫ್ರೂಟ್ಸ್ ಮತ್ತು ಫ್ಲವರ್ಸಿಗೆ ಕಲರ್ನ ಕೊಡುತ್ತೆ. ಸೊ ಫ್ಲವರ್ಸ್ ಪಾಲಿನೇಟರ್ಸ್ನ ಅಟ್ರಾಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಇದರಲ್ಲಿ ಮೆಂಬ್ರೇನ್ ಲಿಪಿಡ್ಸ್ಗಳು ಕೂಡ ಸಿಂಥಸಿಸ್ ಆಗುತ್ತೆ. ಕ್ಲೋರೋಪ್ಲಾಸ್ಟ್ ಹೆಚ್ಚಾಗಿ ಲೀವ್ಸಲ್ಲಿ ಇರುವಂಥ ಒಂದು ಮೀಸೋಫಿಲ್ ಸೆಲ್ಸ್ಗಳಲ್ಲಿ ಪ್ರೆಸೆಂಟ್ ಇರುತ್ತೆ. ಇದು ಡಿಫ್ರೆಂಟ್ ಶೇಪ್ಸಲ್ಲಿ ಪ್ರೆಸೆಂಟ್ ಇರುತ್ತೆ. ಲೆನ್ಸ್ ಶೇಪ್, ಓವೆಲ್ ಶೇಪ್, ಡಿಸ್ಕಾಯ್ಡ್ ಶೇಪ್, ಹಾಗೆ ರಿಬ್ಬನ್ ಲೈಕ್ ಶೇಪ್ಸಲ್ಲಿ ಈ ಒಂದು ಕ್ಲೋರೋಪ್ಲಾಸ್ಟ್ಗಳು ಪ್ರೆಸೆಂಟ್ ಇರುತ್ತೆ. ಈಗ ಕ್ಲೋರೋಪ್ಲಾಸ್ಟ್ನ ಒಂದು ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಕ್ಲೋರೋಪ್ಲಾಸ್ಟಲ್ಲಿ 2 ಮೆಂಬ್ರೇನ್ಸ್ಗಳು ಪ್ರೆಸೆಂಟ್ ಇರುತ್ತೆ, ಔಟರ್ ಮೆಂಬ್ರೇನ್ ಮತ್ತು ಇನ್ನರ್ ಮೆಂಬ್ರೇನ್. ಇನ್ನರ್ ಮೆಂಬ್ರೇನಲ್ಲಿ ಸ್ಟ್ರೋಮಾ, ಥೈಲಾಕಾಯ್ಡ್ಸ್, ಗ್ರಾನಾ, ಹಾಗೆ ಸ್ಟ್ರೋಮಾ ಲ್ಯಾಮೆಲೆ ಅನ್ನೋ ಒಂದು ಸ್ಟ್ರಕ್ಚರ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಈಗ ಕ್ಲೋರೋಪ್ಲಾಸ್ಟ್ದು ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಸೊ ಕ್ಲೋರೋಪ್ಲಾಸ್ಟಲ್ಲಿ 2 ಮೆಂಬ್ರೇನ್ ಇರುತ್ತೆ, ಔಟರ್ ಮೆಂಬ್ರೇನ್ ಮತ್ತು ಇನ್ನರ್ ಮೆಂಬ್ರೇನ್. ಇನ್ನರ್ ಮೆಂಬ್ರೇನ್ನ ಒಳಗಡೆ ಸ್ಪೇಸ್ ಪ್ರೆಸೆಂಟ್ ಇರುತ್ತೆ. ಆ ಒಂದು ಸ್ಪೇಸ್ನ ಸ್ಟ್ರೋಮಾ ಅಂತ ಹೇಳಿ ಕರಿತೀವಿ. ಈ ಸ್ಟ್ರೋಮಾದ ಒಳಗಡೆ ಒಂದ್ರ ಮೇಲೆ ಒಂದು ಕಾಯಿನ್ಸ್ಗಳನ್ನು ಜೋಡಿಸಿಟ್ಟಿರೋ ರೀತಿ ಸ್ಟ್ರಕ್ಚರ್ಸ್ಗಳು ಕಾಣಿಸ್ತಿದೆ. ಎಷ್ಟೊಂದು ಸ್ಟ್ರಕ್ಚರ್ ಇದೆ ಅಲ್ವಾ, ಆ ರೀತಿಯಾಗಿ ಇದನ್ನು ಗ್ರಾನಾ ಅಂತ ಹೇಳಿ ಕರಿತೀವಿ. ಓಕೆ, ಅದನ್ನು ಝೂಮ್ ಮಾಡಿ ನೋಡಿದಾಗ ಈ ರೀತಿಯಾಗಿ ಕಾಣಿಸುತ್ತೆ. ಈ ಒಂದು ಗ್ರಾನಾ ಸಿಂಗಲ್ ಥಾಲಕಾಯ್ಡ್ಸ್ಗಳಿಂದ ಆಗಿರುತ್ತೆ. ಸಿಂಗಲ್ ಥಾಲಕಾಯ್ಡ್ಸ್ಗಳು ಒಂದ್ರ ಮೇಲೆ ಒಂದು ಅರೇಂಜ್ ಆಗಿ ಗ್ರಾನಾ ಅನ್ನೋ ಒಂದು ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡಿಕೊಟ್ಟಿರುತ್ತೆ. ಈ ಒಂದು ಗ್ರಾನಾ ಇನ್ನರ್ ಮೆಂಬ್ರೇನ್ ಸ್ಟ್ರೋಮಾದಲ್ಲಿ ಪ್ರೆಸೆಂಟ್ ಇರುತ್ತೆ. ಈ ಒಂದು ಕ್ಲೋರೋಪ್ಲಾಸ್ಟಲ್ಲಿ ಸ್ಟ್ರೋಮಾ ಲ್ಯಾಮೆಲೆ ಅನ್ನೋ ಒಂದು ಸ್ಟ್ರಕ್ಚರ್ ಇರುತ್ತೆ. ಓಕೆ, ಈ ರೀತಿಯಾಗಿರುತ್ತೆ ಸ್ಟ್ರೋಮಾ ಲ್ಯಾಮೆಲೆ. ಇಲ್ಲೂ ಕೂಡ ಅಬ್ಸರ್ವ್ ಮಾಡ್ಬೋದು ನೀವು. ಈ ಒಂದು ಸ್ಟ್ರೋಮಾ ಲ್ಯಾಮೆಲೆ ಏನು ಮಾಡುತ್ತೆ ಅಂತ ಹೇಳಿದರೆ ಗ್ರಾನಾದಲ್ಲಿ ಇರುವಂಥ ಒಂದು ಥೈಲಾಕಾಯ್ಡ್ಸ್ಗಳನ್ನು ಒಂದಕ್ಕೊಂದು ಕನೆಕ್ಟ್ ಮಾಡುತ್ತೆ.
ಸ್ಟ್ರೋಮಾದ ಒಳಗಡೆ ಎಂಜೈಮ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಹಾಗೆ ಇದರಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಸರ್ಕ್ಯುಲರ್ DNA ಕೂಡ ಇರುತ್ತೆ. ಹಾಗೆ ನಾವು ಥೈಲಾಕಾಯ್ಡ್ ಸ್ಟ್ರಕ್ಚರ್ ಏನ್ ನೋಡಿದ್ವಿ ಅದರ ಒಳಗಡೆ ಕ್ಲೋರೋಫಿಲ್ ಪಿಗ್ಮೆಂಟ್ ಪ್ರೆಸೆಂಟ್ ಇರುತ್ತೆ. 70S ರೈಬೋಸೋಮ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಈ ಒಂದು ಕ್ಲೋರೋಪ್ಲಾಸ್ಟ್ ತನ್ನದೇ ಆದ DNA, RNA ಮಾಲಿಕ್ಯೂಲ್ಸ್ ಗಳನ್ನೆಲ್ಲ ಹೊಂದಿರೋದ್ರಿಂದ ಮೈಟೋಕಾಂಡ್ರಿಯಾದ ರೀತಿ ಇದನ್ನು ಕೂಡ ಸೆಮಿ ಆಟೋನಮಸ್ ಆರ್ಗನೆಲ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಸೆಲ್ ಆರ್ಗನೆಲ್ ರೈಬೋಸೋಮ್ಸ್. ಈ ಒಂದು ರೈಬೋಸೋಮ್ ಗ್ರಾನ್ಯುಲಾರ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಇದು RNA ರೈಬೋನ್ಯೂಕ್ಲಿಕ್ ಆಸಿಡ್ ಮತ್ತೆ ಪ್ರೋಟೀನ್ಸ್ ಇಂದ ಫಾರ್ಮೇಶನ್ ಆಗಿರುತ್ತೆ. ಇದು ಯಾವುದೇ ರೀತಿಯಾದಂತಹ ಒಂದು ಮೆಂಬ್ರೇನ್ ಇಂದ ಸರೌಂಡ್ ಆಗಿರೋದಿಲ್ಲ. ಇದನ್ನ ಪ್ರೋಟೀನ್ ಫ್ಯಾಕ್ಟರೀಸ್ ಅಂತ ಹೇಳಿ ಕರೀತಾರೆ. ಯಾಕೆ ಇದನ್ನ ಪ್ರೋಟೀನ್ ಫ್ಯಾಕ್ಟರೀಸ್ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ ಇದರ ಮೇನ್ ಫಂಕ್ಷನ್ ಪ್ರೋಟೀನ್ ಸಿಂಥಸಿಸ್, ಪಾಲಿಪೆಪ್ಟೈಡ್ ಅಥವಾ ಪ್ರೋಟೀನ್ ನ ಸಿಂಥಸೈಸ್ ಮಾಡುತ್ತೆ. ರೈಬೋಸೋಮ್ಸ್ ಅಲ್ಲಿ 2 ಟೈಪ್ಸ್ ಇದೆ. ಒಂದು 80S ರೈಬೋಸೋಮ್ ಹಾಗೆ ಇನ್ನೊಂದು 70S ರೈಬೋಸೋಮ್. 80S ರೈಬೋಸೋಮ್ ಯೂಕ್ಯಾರಿಯೋಟ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. 70S ರೈಬೋಸೋಮ್ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ರೈಬೋಸೋಮ್ ಅಲ್ಲಿ 2 ಸಬ್ ಯೂನಿಟ್ಸ್ ಗಳು ಪ್ರೆಸೆಂಟ್ ಇರುತ್ತೆ. 80S ರೈಬೋಸೋಮ್ ಅಲ್ಲಿ 60S ಹಾಗೆ 40S ಅನ್ನೋ ಒಂದು ಸಬ್ ಯೂನಿಟ್ ಪ್ರೆಸೆಂಟ್ ಇರುತ್ತೆ. 70S ರೈಬೋಸೋಮ್ ಅಲ್ಲಿ 50S ಹಾಗೆ 30S ಅನ್ನೋ ಒಂದು ಸಬ್ ಯೂನಿಟ್ಸ್ ಗಳು ಪ್ರೆಸೆಂಟ್ ಇರುತ್ತೆ. ಈ ಒಂದು ರೈಬೋಸೋಮ್ ನ ಮೇನ್ ಫಂಕ್ಷನ್ ಅಂತ ಹೇಳಿದ್ರೆ ಪ್ರೋಟೀನ್ ಸಿಂಥಸಿಸ್ ಮಾಡೋದು. ನೆಕ್ಸ್ಟ್ ಸೆಲ್ ಆರ್ಗನೆಲ್ ಸೈಟೋಸ್ಕೆಲಿಟಾನ್. ಈ ಒಂದು ಸೈಟೋಸ್ಕೆಲಿಟಾನ್ ಫಿಲಮೆಂಟಸ್ ಪ್ರೋಟೀನೇಷಿಯಸ್ ಸ್ಟ್ರಕ್ಚರ್ ಆಗಿರುತ್ತೆ. ಅಂತ ಹೇಳಿದ್ರೆ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಪ್ರೋಟೀನ್ಸಿಗೆ ಅಟ್ಯಾಚ್ ಆಗಿರುತ್ತೆ. ಇದು ಮೈನ್ಯೂಟ್, ಫೈಬರಸ್ ಹಾಗೆ ಟ್ರಿಬ್ಯುಲಾರ್ ಆಗಿರುತ್ತೆ. ಇದರ ಒಂದು ಸ್ಟ್ರಕ್ಚರ್ ಮೈನ್ಯೂಟ್ ಅಂದ್ರೆ ತುಂಬಾ ಸಣ್ಣಕ್ಕಿರುತ್ತೆ, ಫೈಬರಸ್ ನ ರೀತಿ ಇರುತ್ತೆ, ಟ್ಯೂಬ್ ಲೈಕ್ ಇರುತ್ತೆ. ಇದು ಸ್ಟ್ರಕ್ಚರಲ್ ಫ್ರೇಮ್ ವರ್ಕ್ ನ ಪ್ರೊವೈಡ್ ಮಾಡುತ್ತೆ. ಈಗ ನಮ್ಮ ಬಾಡಿಯಲ್ಲಿ ಹೇಗೆ ಸ್ಕೆಲಿಟಲ್ ಸಿಸ್ಟಮ್ ಒಂದು ಸ್ಟ್ರಕ್ಚರಲ್ ಫ್ರೇಮ್ ವರ್ಕ್ ಕೊಡುತ್ತೆ, ಅದೇ ರೀತಿ ಸೆಲ್ಸ್ ಗಳಿಗೆ ಸೈಟೋಸ್ಕೆಲಿಟಾನ್ ಸ್ಟ್ರಕ್ಚರಲ್ ಫ್ರೇಮ್ ವರ್ಕ್ ನ ಪ್ರೊವೈಡ್ ಮಾಡುತ್ತೆ. ಇದು ಸೆಲ್ಸ್ ಗಳಿಗೆ ಶೇಪ್ ಕೊಡುತ್ತೆ, ಹಾಗೆ ಸೆಲ್ ಆರ್ಗನಲ್ಸ್ ಗಳು ಡಿಸ್ಟ್ರಿಬ್ಯೂಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಂಟ್ರಾ ಸೆಲ್ಯುಲಾರ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿದ್ರೆ ಸೆಲ್ ನ ಒಳಗಡೆ ಮೆಟೀರಿಯಲ್ಸ್ ಏನಾದರೂ ಟ್ರಾನ್ಸ್ಪೋರ್ಟ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೂಡ ಈ ಒಂದು ಸೈಟೋಸ್ಕೆಲಿಟಾನ್ ಹೆಲ್ಪ್ ಮಾಡುತ್ತೆ. ಹಾಗೆ ಸೆಲ್ಯುಲಾರ್ ಮೂವ್ಮೆಂಟ್ಸ್, ಸೆಲ್ಸ್ ಗಳ ಒಂದು ಮೂವ್ಮೆಂಟ್ ಗೆ ಕೂಡ ಸೈಟೋಸ್ಕೆಲಿಟಾನ್ ಹೆಲ್ಪ್ ಮಾಡುತ್ತೆ. ಸೈಟೋಸ್ಕೆಲಿಟಾನ್ ಅಲ್ಲಿ 3 ಟೈಪ್ಸ್ ಬರುತ್ತೆ: ಮೈಕ್ರೋಫಿಲಮೆಂಟ್, ಮೈಕ್ರೋಟ್ಯೂಬ್ಯೂಲ್ಸ್ ಹಾಗೆ ಇಂಟರ್ಮೀಡಿಯೇಟ್ ಫಿಲಮೆಂಟ್ಸ್. ನೆಕ್ಸ್ಟ್ ಸೆಲ್ ಆರ್ಗನೆಲ್ ಸೆಂಟ್ರೋಸೋಮ್ ಮತ್ತೆ ಸೆಂಟ್ರಿಯೋಲ್ಸ್. ಸೆಂಟ್ರೋಸೋಮ್ನ ಒಳಗಡೆ 2 ಸೆಂಟ್ರಿಯೋಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಈ ಒಂದು ಸೆಂಟ್ರಿಯೋಲ್ಸ್ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿ ಅರೇಂಜ್ ಆಗಿರುತ್ತೆ. ಸೆಂಟ್ರಿಯೋಲ್ಸ್ 3 ಸ್ಟ್ರಕ್ಚರ್ಸ್ ಇಂದ ಫಾರ್ಮೇಶನ್ ಆಗಿರುತ್ತೆ: ಪೆರಿಫೆರಲ್ ಫೈಬರ್ಸ್ ಆಫ್ ಟ್ಯೂಬ್ಯುಲಿನ್ ಪ್ರೋಟೀನ್ಸ್, ಹಬ್ ಹಾಗೆ ಸ್ಪೋಕ್ಸ್. ಸೆಂಟ್ರಿಯೋಲ್ಸ್ಗಳಲ್ಲಿ ಪೆರಿಫೆರಲ್ ಫೈಬ್ರಿಲ್ಸ್ಗಳು ಟ್ರಿಪ್ಲೆಟ್ಸ್ನ ರೀತಿ ಪ್ರೆಸೆಂಟ್ ಇರುತ್ತೆ. ಟ್ರಿಪ್ಲೆಟ್ಸ್ ಅಂತ ಹೇಳಿದ್ರೆ 3 ಪೆರಿಫೆರಲ್ ಫೈಬ್ರಿಲ್ಸ್ ಸೇರ್ಕೊಂಡು ಟ್ರಿಪ್ಲೆಟ್ಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಸೊ ಈ ರೀತಿಯಾಗಿ 3 ಪೆರಿಫೆರಲ್ ಫೈಬ್ರಿಲ್ಸ್ಗಳು ಸೇರ್ಕೊಂಡು ಟ್ರಿಪ್ಲೆಟ್ನ ಫಾರ್ಮೇಷನ್ ಮಾಡಿಕೊಟ್ಟಿರುತ್ತೆ. ಸೆಂಟ್ರಿಯೋಲ್ನ ಸುತ್ತ ಟ್ರಿಪ್ಲೆಟ್ಸ್ಗಳು ಪ್ರೆಸೆಂಟ್ ಇರುತ್ತೆ. 9 ಟ್ರಿಪ್ಲೆಟ್ಸ್ಗಳು ಸೆಂಟ್ರಿಯೋಲ್ನ ಸುತ್ತ ಪ್ರೆಸೆಂಟ್ ಇರುತ್ತೆ. ಸೆಂಟ್ರಿಯೋಲ್ಸ್ ಅಲ್ಲಿ ಪೆರಿಫೆರಲ್ ಫೈಬ್ರಿಲ್ಸ್ಗಳು ಟ್ರಿಪ್ಲೆಟ್ಸ್ನ ರೀತಿ ಪ್ರೆಸೆಂಟ್ ಇರುತ್ತೆ. ಟ್ರಿಪ್ಲೆಟ್ಸ್ ಅಂತ ಹೇಳಿದ್ರೆ 3 ಪೆರಿಫೆರಲ್ ಫೈಬ್ರಿಲ್ಸ್ಗಳು ಸೇರ್ಕೊಂಡು ಟ್ರಿಪ್ಲೆಟ್ ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಸೊ ಈ ರೀತಿಯಾಗಿ ಸೆಂಟ್ರಿಯೋಲ್ಸ್ನ ಸುತ್ತ 9 ಪೆರಿಫೆರಲ್ ಫೈಬ್ರಿಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಸೆಂಟ್ರಿಯೋಲ್ಸ್ನ ಸೆಂಟರಲ್ಲಿ ಪ್ರೋಟೀನಿಂದ ಫಾರ್ಮೇಷನ್ ಆಗಿರೋಂಥ ಒಂದು ಹಬ್ ಪ್ರೆಸೆಂಟ್ ಇರುತ್ತೆ. ಈ ಒಂದು ಹಬ್ ಪೆರಿಫೆರಲ್ ಟ್ರಿಪ್ಲೆಟ್ಸ್ಗಳಿಗೆ ಸ್ಪೋಕ್ನ ಮುಖಾಂತರ ಕನೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಏನು ಪೆರಿಫೆರಲ್ ಟ್ರಿಪ್ಲೆಟ್ಸ್ಗಳಿರುತ್ತೆ ಅದಕ್ಕೆ ಈ ಒಂದು ಹಬ್ ಸ್ಪೋಕ್ನ ಮುಖಾಂತರ ಕನೆಕ್ಟ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಸ್ಪೋಕ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಈ ಪಿಕ್ಚರಲ್ಲಿ ನೀವು ಸೆಂಟ್ರೋಸೋಮ್ ಮತ್ತು ಸೆಂಟ್ರಿಯೋಲ್ಸ್ಗಳನ್ನು ಅಬ್ಸರ್ವ್ ಮಾಡ್ಬೋದು. ನೋಡಿ, ಇದು ಸೆಂಟ್ರೋಸೋಮ್. ಈ ಸೆಂಟ್ರೋಸೋಮ್ ಒಳಗಡೆ 2 ಸೆಂಟ್ರಿಯೋಲ್ಸ್ಗಳು ಪ್ರೆಸೆಂಟ್ ಇದೆ. ಸೆಂಟ್ರಿಯೋಲ್ಸ್ಗಳು ಯಾವಾಗಲೂ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿ ಅರೇಂಜ್ ಆಗಿರುತ್ತೆ. ಇದರಲ್ಲಿ ನೀವು ಪೆರಿಫೆರಲ್ ಫೈಬ್ರಿಲ್ಸ್ಗಳನ್ನು ಅಬ್ಸರ್ವ್ ಮಾಡ್ಬೋದು. ನೋಡಿ, ಇದು ಟ್ಯೂಬ್ ಲೈಕ್ ಪೆರಿಫೆರಲ್ ಫೈಬ್ರಿಲ್ಸ್ಗಳು ಟ್ರಿಪ್ಲೆಟ್ಸ್ ಅಲ್ಲಿ ಅರೇಂಜ್ ಆಗಿದೆ. ಈ ರೀತಿಯಾಗಿ ನೋಡಿ 9 ಟ್ರಿಪ್ಲೆಟ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಪೆರಿಫೆರಲ್ ಫೈಬ್ರಿಲ್ಸ್ ಸೆಂಟರ್ ಅಲ್ಲಿ ಪ್ರೋಟೀನ್ ಇಂದ ಫಾರ್ಮೇಶನ್ ಆಗಿರೋ ಪ್ರೋಟೀನೇಷಿಯಸ್ ಹಬ್ ಇರುತ್ತೆ. ಈ ಒಂದು ಹಬ್ ಪೆರಿಫೆರಲ್ ಟ್ಯೂಬ್ಯೂಲ್ಸ್ ಗಳಿಗೆ ಸ್ಪೋಕ್ಸ್ ನ ಮುಖಾಂತರ ಕನೆಕ್ಟ್ ಆಗಿರುತ್ತೆ.